2016 ಪಿ ಸಿ ವೈರ್ಲೆಸ್ ಕ್ವಶನ್ ಪೇಪರ್. 2016 ಟೋಟಲ್ 10 ಪೇಪರ್ ಇದ್ದಾವೆ. ಈಗಾಗಲೇ ಒಂದು ವಿಡಿಯೋ ಆಗಿದೆ, ಇದು 2ನೇ ವಿಡಿಯೋ. ಸೂರ್ಯನಲ್ಲಿ ಶಕ್ತಿಯು ಈ ಕೆಳಗಿನ ಯಾವುದರಲ್ಲಿ ಬಿಡುಗಡೆಯಾಗುತ್ತದೆ? ಫ್ಯೂಷನ್. ಸರಿ. ಕಾಂತಿ ಸಂವತ್ಸರವು ಲೈಟ್ ಇಯರ್ಸ್ ಯಾವುದರ ಘಟಕ? ದೂರ. ಗಗನನೌಕೆಯಲ್ಲಿರುವ ಒಬ್ಬ ಗಗನಯಾತ್ರಿಯು ಬೀಳಿಸಿದ ಚಮಚವು ಈಗ ಗಗನನೌಕೆಯಲ್ಲಿರುವಂಥ ಒಬ್ಬ ಗಗನಯಾತ್ರಿ ಅವ್ರ ಹತ್ರ ಇರುವಂಥ ಒಂದು ಚಮಚವನ್ನು ಬೆಳೆಸಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಕೇಳಿರೋದು. ಗಗನನೌಕೆಯು ಚಲಿಸುವ ದಿಕ್ಕಿನಲ್ಲಿಯೇ ಆ ಚಮಚ ಕೂಡ ಚಲಿಸುತ್ತೆ. ಆನ್ಸರ್ ಸಿ, ಗಗನನೌಕೆಯು ಚಲಿಸುವ ದಿಕ್ಕಿನಲ್ಲೇ ಚಲಿಸುತ್ತದೆ. ಅತಿ ಕಡಿಮೆ ಉಷ್ಣಾಂಶವಿರುವ ದೇಶಗಳಲ್ಲಿ ಚಳಿಗಾಲದಲ್ಲಿ ಕೊಳವೆ ಮಾರ್ಗಗಳಲ್ಲಿನ ಕೊಳವೆಗಳು ಆಗಾಗ್ಗೆ ಒಡೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೀರು ಘನೀಕೃತಗೊಂಡಾಗ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತೆ. ಹೆಚ್ಚಿಸ್ಕೊಂಡಾಗ ಪೈಪ್ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಪ್ಷನ್ ಎ. ಎಣ್ಣೆ ದೀಪದಲ್ಲಿನ ಎಣ್ಣೆಯು ಬತ್ತಿಯ ಮೂಲಕ ಮೇಲ್ಮುಖವಾಗಿ ಚಲಿಸಿ ಬತ್ತಿಯ ತುದಿಯನ್ನು ತಲುಪುವುದಕ್ಕೆ ಕಾರಣ? ಇದು ಬಂದು ಕೆಪಲರಿ ಆ್ಯಕ್ಷನ್. ಕೆಳಗಿನ ಯಾವುದು ಮಾಸಿಕ ಸರಾಸರಿ ಉಷ್ಣಾಂಶದಿಂದ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯವನ್ನು ತೋರಿಸುತ್ತದೆ? ಐಸೋಥರ್ಮ್ಸ್. ಭಾರತದಲ್ಲಷ್ಟೇ ಅಲ್ಲದೆ ಪ್ರಪಂಚದಲ್ಲೂ ಅತ್ಯಂತ ವಿಸ್ತಾರವಾದ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಇರುವುದು? ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿರುವಂಥದ್ದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ನಲ್ಲಿ. ಭೂಮಿಯ ವಾತಾವರಣದಲ್ಲಿ ಹೇರಳವಾಗಿರುವಂಥ ಅನಿಲ ಯಾವುದು ಅಂತ ಕೇಳಿದರೆ ನೈಟ್ರೋಜನ್, 71% ಇದೆ. ಇಸ್ರೋದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಇದು ಎಕ್ಸಾಮ್ ನಡೆದಾಗ AS ಕಿರಣ್ ಕುಮಾರ್ ಇದ್ದರು. ಈಗ ಪ್ರೆಸೆಂಟ್ ಯಾರಿದ್ದಾರೆ ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಖನಿಜಗಳು ಲಭ್ಯವಾಗುವ ಸ್ಥಳ ಯಾವುದು? ಛೋಟನಾಗ್ಪುರ್ ಪ್ರಸ್ಥಭೂಮಿ. ಯುನೆಸ್ಕೋದ ಕೇಂದ್ರ ಕಚೇರಿ ಈ ಕೆಳಕಂಡವುಗಳಲ್ಲಿ ಯಾವುದು? ಪ್ಯಾರಿಸ್. ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಈಗಿನ ನಿರ್ದೇಶಕರು ಯಾರು? ಎಕ್ಸಾಮ್ ನಡೆದ ಟೈಮಲ್ಲಿ ಇವರಿದ್ದರು, ಮಧುಕರ್ ಶೆಟ್ಟಿಯವರು. ಪ್ರಪಂಚದ ಅತಿ ದೊಡ್ಡದಾದ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರ ಯಾವುದು? ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಷ್ಟ್ರ ನಮ್ಮ ಭಾರತ, ಇಂಡಿಯಾ. ಕರ್ನಾಟಕದ ಯಾವ ಪಟ್ಟಣವು ರೇಷ್ಮೆ ಪಟ್ಟಣವೆಂದು ಖ್ಯಾತಿ ಪಡೆದಿದೆ? ರಾಮನಗರ. RK ಲಕ್ಷ್ಮಣನ್ ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ? ವ್ಯಂಗ್ಯ ಚಿತ್ರಗಾರರು. ಯುನೈಟೆಡ್ ನೇಷನ್ಸ್ನ ಈಗಿನ ಜನರಲ್ ಸೆಕ್ರೆಟರಿ ಯಾರು? ಎಕ್ಸಾಮ್ ನಡೆದಿದ್ದ ಟೈಮಲ್ಲಿ ಆಂಟೋನಿಯೋ ಗುಟೆರಸ್ ಇದ್ದರು, ಈಗಲೂ ಅವರೇ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಈಗ ಪ್ರೆಸೆಂಟ್ ಯಾರಿದ್ದಾರೆ ಅನ್ನೋದು ನೋಡ್ಕೊಳ್ಳಿ. ಎಕ್ಸಾಮ್ ನಡೆದಿದ್ದಂಥ ಟೈಮಲ್ಲಿ ನವಾಜ್ ಶರೀಫ್ ಇದ್ದರು. ನಗರಾಭಿವೃದ್ಧಿ ಸಚಿವಾಲಯದ ಸ್ವಚ್ಛ ಭಾರತದ ಯೋಜನೆ ಅಡಿಯಲ್ಲಿ ಮೊದಲ ಸ್ಥಾನ ಪಡೆದ ನಗರ ಯಾವುದು? ಮೈಸೂರು. ಈಗ ಯಾವುದಿದೆ ಅಂತ ನೋಡ್ಕೊಳ್ಳಿ. ಕವಿತಾವತಾರ ಗ್ರಂಥದ
ಕರ್ತೃ ಕವಿತಾ ಅವತಾರದ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಗೋವಿಂದ ಪೈ ಅವರು. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ದಿನ ನವೆಂಬರ್ 1. ಎ, ಬಿ ಮತ್ತು ಸಿ ಸಹೋದರಿಯರಾಗಿದ್ದರೆ ಡಿ ಯು ಇಗೆ ಸಹೋದರನಾಗಿದ್ದಾನೆ ಹಾಗೂ ಇ ಯು ಬಿಗೆ ಮಗಳಾಗಿದ್ದಾಳೆ. ಆಗಿದ್ದ ಪರಿಸ್ಥಿತಿಯಲ್ಲಿ ಎ ಮತ್ತು ಡಿ ನಡುವಿನ ಸಂಬಂಧ ಏನು ಅಂತ ಕೇಳಿದ್ದಾರೆ. ಚಿಕ್ಕಮ್ಮ ಅಥವಾ ದೊಡ್ಡಮ್ಮ. ಸೊ ಮೆಂಟಲಿಟಿ ಎಲ್ಲ ಈಶ್ವರಿಗಿರಿ ಸರ್ ಕ್ಲಾಸಸ್ ನೋಡ್ತೀರಾ, ಅಲ್ಲಿ ಪರ್ಫೆಕ್ಟ್ ಆಗಿರ್ತೀರ. ಸೊ ನಾನು ಸುಮ್ಮನೆ ಬಿಡಿಸ್ಕೊಂಡು ಹೋದರೆ ಅದು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಈ ಕೆಳಕಂಡ ಚಿತ್ರದಲ್ಲಿ ತಪ್ಪಿ ಹೋದ ಸಂಖ್ಯೆ ಯಾವುದು? ಬಿ. ಕೆಲವೊಂದು ಭಾಷಾ ಸಂಕೇತದಲ್ಲಿ ಕೀ. ಸೊ ಇದು ಅಷ್ಟೇ, ಫಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ. 23ನೇದಕ್ಕೆ ಆನ್ಸರ್ ಬಂದು ಸಿ. ಮೆಂಟಲಿಟಿಗೆಲ್ಲ ಡೈರೆಕ್ಟ್ ಆನ್ಸರ್ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ 24ನೇದಕ್ಕೆ ಆನ್ಸರ್ ಬಂದು 5. ಕೆಳಗಿನ ಯಾವ ಚಿತ್ರದಲ್ಲಿ ಹುಲಿ, ನರಿ ಮತ್ತು ಮಾಂಸಾಹಾರಿಗಳನ್ನು ಸಂಬಂಧವನ್ನು ಸೊ ಹುಲಿ ಮತ್ತು ನರಿ ಎರಡು ಮಾಂಸಾಹಾರಿಗಳೇ. ಸೊ ಎರಡು ಮಾಂಸಾಹಾರಿ ಒಳಗಡೆ ಬರ್ತವೆ ಅಂದರೆ ಆನ್ಸರ್ ಸಿ 3. ಸೊ ಮಾಂಸಾಹಾರ ಪ್ರಾಣಿಗಳಲ್ಲಿ ಹುಲಿ ಮತ್ತು ನರಿ ಬರ್ತವೆ. ಮೂತ್ರಪಿಂಡದ ಅತ್ಯಂತ ಚಿಕ್ಕದಾದ ಕ್ರಿಯಾತ್ಮಕ ಹಾಗೂ ಉಪಯುಕ್ತ ಅಂಗ ಯಾವುದು ಅಂತ ಕೇಳಿದ್ದಾರೆ. ನೆಫ್ರಾನ್. ಇರುವೆಗಳು ಮನುಷ್ಯನನ್ನು ಕಚ್ಚಿದಾಗ ಯಾವ ರಾಸಾಯನಿಕ ವಸ್ತು ಮನುಷ್ಯನ ದೇಹ ಸೇರಿ ಉರಿಯನ್ನು ಉಂಟು ಮಾಡುತ್ತದೆ? ಫಾರ್ಮಿಕ್ ಆಮ್ಲ. ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ರಿಲೀಸ್ ಆಗುತ್ತೆ. ಯಾವ ಕ್ಷೀರಾಭಿಯನ್ನು ಮಲೇರಿಯಾ ನಿರೋಧಕ ಔಷಧಿಯಾಗಿ ಬಳಸುತ್ತಾರೆ? ಕ್ವಿನೈನ್. ಮೆದುಳು 3 ಪದರಗಳಿಂದ ಸುತ್ತುವರೆದಿದೆ. ಅವುಗಳಲ್ಲಿ ಮಧ್ಯದ ಪದರವು ಆರ್ಗನಾಯ್ಡ್ ಮೆಂಬ್ರೇನ್ ಆಗಿರುತ್ತೆ. ಬೆರಿ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ವಿಟಮಿನ್ ಬಿ. LPG ಅನಿಲ ಒಳಗೊಂಡಿರುವ ಮೂಲವಸ್ತು ಯಾವುದು? ಬ್ಯೂಟೇನ್. ಯಾವ ಆಮ್ಲದ ಇರುವಿಕೆಯಿಂದ ಮೊಸರು ಹುಳಿಯಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ವಿದ್ಯುತ್ ದೀಪಗಳಲ್ಲಿ ತುಂಬಿರುವ ಅನಿಲ. ಸೊ ಆರ್ಗನ್ನು ಇರುತ್ತೆ, ನೈಟ್ರೋಜನ್ನು ಇರುತ್ತೆ ಮತ್ತು ಆರ್ಗನ್ನು ಇರುತ್ತೆ. ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಅಗ್ನಿಶಾಮಕಗಳಲ್ಲಿ ಬಳಸ್ತಾರೆ ಇದನ್ನ. ಆಮ್ಲ ಮಳೆಯು ಬೆಳೆಗಳಿಗೆ, ಕಟ್ಟಡಗಳಿಗೆ ಮತ್ತು ಮಣ್ಣಿಗೆ ಹಾನಿಕಾರಕವಾಗಿದೆ. ಇದರಿಂದ ತಾಜ್ ಮಹಲ್ ಕಟ್ಟಡವು ವರ್ಷಗಳು ಕಳೆದಂತೆ ಮೂಲ ಬಣ್ಣವನ್ನು ಕಳೆದುಕೊಳ್ಳುತ್ತಿದೆ. ಆಮ್ಲ ಮಳೆಗೆ ಮೂಲ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ವಾಹನದಲ್ಲಿ ಇಂಧನ ಉರಿದಾಗ ಬಿಡುಗಡೆಯಾಗುವ ಸಲ್ಫರ್ ಮತ್ತು ಕಾರ್ಬನ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಬೆರೆಯುತ್ತವೆ. ಗಾಂಧೀಜಿಯವರು ಇದು ಮೇಲೆ ಇದಕ್ಕೆ ಆಪ್ಷನ್ಸ್ ನೋಡ್ಕೊಬಿಡಿ. ಇದು ಆನ್ಸರ್ ಇಲ್ಲಿ ಹೇಳಿದ್ನಲ್ಲ ಎ. ಸೊ ಇನ್ನು ಮಿಕ್ಕಿದ ಆಪ್ಷನ್ಸ್ ಇಲ್ಲಿದ್ದಾವೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಗಾಂಧೀಜಿಯವರು ನೀಲಿ ಬೆಳೆಗಾರರಿಗೋಸ್ಕರ ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಕೈಗೊಂಡರು? ಚಂಪಾರಣ್ಯ ಸತ್ಯಾಗ್ರಹ. ಕರ್ನಾಟಕದ ಈ ಕೆಳಗಿನ ಯಾವ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದ
ರಾಜಧಾನಿಯಾಗಿತ್ತು? ಹಂಪಿ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ಗ್ರಾಮವನ್ನು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ? ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುವಂತಹ ವಿದುರಾಶ್ವತ್ಥ. ಟಿಪ್ಪು ಸುಲ್ತಾನನನ್ನು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡುತ್ತಲೇ ಮರಣ ಹೊಂದಿದನು? ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಭಾರತೀಯ ರಾಷ್ಟ್ರೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವ ಸ್ಥಾಪಕರು? ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸ್ಥಾಪಕರು ಯಾರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸ್ರವರು. ರಾಜ್ಯಾಂಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ? 42ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಸೊ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ 4ಎಯಲ್ಲಿ ಸೇರ್ಪಡೆ ಮಾಡ್ತಾರೆ. ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯು ಎಷ್ಟು ಕ್ಷೇತ್ರದಿಂದ ಸ್ಪರ್ಧಿಸಬಾರದು? 2ಕ್ಕಿಂತ ಹೆಚ್ಚು ಕ್ಷೇತ್ರದಿಂದ ಅವನು ಸ್ಪರ್ಧಿಸುವಾಗಿಲ್ಲ. ಭಾರತದ ರಾಷ್ಟ್ರಗೀತೆಯನ್ನು ಪೂರ್ಣವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದರೆ 52 ಸೆಕೆಂಡ್ಗಳು. ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ? ಭಾರತೀಯ ವಿದೇಶಾಂಗ ಸೇವೆ IFS, ಭಾರತೀಯ ಆಡಳಿತ ಸೇವೆ IAS, ಭಾರತೀಯ ಅರಣ್ಯ ಸೇವೆ IFS, ಭಾರತೀಯ ಪೊಲೀಸ್ ಸೇವೆ IPS. ಸೊ ಇದರಲ್ಲಿ ಯಾವುದಲ್ಲ ಅಂತ ಕೇಳಿದ್ದಾರೆ. ಸೊ ಭಾರತೀಯ ವಿದೇಶಾಂಗ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಇದು ಆಗಲ್ಲ. ಭಾರತದಲ್ಲಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರತಿಯೊಂದು ರಾಜ್ಯಗಳಿಗೂ ರಾಜ್ಯಪಾಲರನ್ನು ನೇಮಕ ಮಾಡೋದು ರಾಷ್ಟ್ರಪತಿ. ನರ್ಮದಾ ನದಿಯ ಅವಳಿ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ತಾಪಿ ನದಿಯನ್ನು. ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದು? ಬಂಡೀಪುರ, ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ? ಸೊ ಬಾಂಗ್ಲಾದೇಶದ ಜೊತೆ. ಕೆಳಗಿನ ನದಿಗಳಲ್ಲಿ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ? ಶರಾವತಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ, ಕಾಳಿನೂ ಪಶ್ಚಿಮಾಭಿಮುಖವಾಗಿ, ಅಘನಾಶಿನಿನೂ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ, ಕಾರಂಜ ಇದು ಬೀದರ್ ಹತ್ರ ಹರಿಯುತ್ತೆ ಪೂರ್ವಾಭಿಮುಖವಾಗಿ, ಮಾಂಜರ ನದಿ ಉಪನದಿ. ಕಿಯೋಸ್ಕಾನ್ ಕಾರ್ಯ ಯಾವುದು ಅಂತ ಕೇಳಿದರೆ ಸಾರ್ವಜನಿಕರಿಗೆ ಉಪಯುಕ್ತಕರವಾದ ಮಾಹಿತಿ ಮತ್ತು ಸೇವೆಗಳನ್ನು ನೀಡುವಂಥದ್ದು ಕಿಯೋಸ್ಕ್ನ ಕಾರ್ಯ. ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಸಂದೇಶದ ಅತಿ ಹೆಚ್ಚು ಸಂವಹನ ವೇಗವಾಗಿರುತ್ತದೆ? ಸೊ ನಾವು ದಿನನಿತ್ಯ ಯೂಸ್ ಮಾಡ್ತಿರ್ತೀರಿ ಇದನ್ನ, GB/s. ಕೆಳಗಿನವುಗಳಲ್ಲಿ ಯಾವುದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತದೆ? ಲಿನಕ್ಸ್. ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್ ಮತ್ತು ಫೋಟೋ ಎಡಿಟಿಂಗ್ ಇವು ಯಾವುದರ ಉದಾಹರಣೆ? ಅಪ್ಲಿಕೇಶನ್ ಸಾಫ್ಟ್ವೇರ್. ದೊಡ್ಡ ವ್ಯಾಪಾರ ವಹಿವಾಟುಗಳ ವ್ಯಾಪಾರ ಆವೃತ್ತಿಯನ್ನು ಅಧ್ಯಯನ ಮಾಡಲು ಡ್ಯಾಶ್ ಪ್ರಕ್ರಿಯೆಯನ್ನು ಉಪಯೋಗಿಸುತ್ತಾರೆ? ಡಾಟಾ ಮೈನಿಂಗ್.
ಶಬ್ದದ ವೇಗವು ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಅತಿ ವೇಗವಾಗಿರುತ್ತದೆ? ಗಾಜು. ಸೊ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಸೊ ಶಬ್ದ ಚಲನೆ ಆಗಬೇಕಂದ್ರೆ ಮಾಧ್ಯಮದ ಅವಶ್ಯಕತೆ ಇದೆ. ಸೊ ಎಲ್ಲಿ ಕಂಪನ ಹೆಚ್ಚಾಗಿರುತ್ತೋ ಅಲ್ಲಿ ಸೌಂಡ್ ಹೆಚ್ಚಾಗಿರುತ್ತೆ. ಸೊ ಈ ಎಲ್ಲದರಲ್ಲೂ ಕಂಪೇರ್ ಮಾಡಿದಾಗ ಗಾಜಲ್ಲಿ ಸೌಂಡ್ ಹೆಚ್ಚಾಗಿರುತ್ತೆ. ಅದರಲ್ಲೂ ಘನ ವಸ್ತುಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ. ಒಬ್ಬ ವ್ಯಕ್ತಿಯು 10 ಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಸಾಧ್ಯವಾಗದ ಕಣ್ಣಿನ ದೋಷದ ಹೆಸರು ಸಮೀಪದೃಷ್ಟಿ. ಸೊ ಸಮೀಪದೃಷ್ಟಿಗೆ ನಿಮ್ನ ಮಸರವನ್ನು ಬಳಸಲಾಗುತ್ತೆ. ಭೂಮಿಯ ಗುರುತ್ವಾಕರ್ಷಣದಿಂದ ಒಂದು ರಾಕೆಟ್ ತಪ್ಪಿಸಿಕೊಳ್ಳಲು ಬೇಕಾದ ಕನಿಷ್ಠ ವೇಗ. ಸೊ 11 km/s. ಈಕ್ವಿನಾಕ್ಸ್ ಎಂದರೆ ಹಗಲು ಮತ್ತು ರಾತ್ರಿಯ ಅವಧಿಗಳು ಸಮವಾಗಿರುವಂಥದ್ದು. ಗಾಳಿಯ ಸಾಪೇಕ್ಷತ ತೇವಾಂಶವನ್ನು ಅಳೆದು ದಾಖಲಿಸುವ ಉಪಕರಣದ ಹೆಸರು ಹೈಗ್ರೋಮೀಟರ್. 3 ಕಡೆಗಳಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಭೂಭಾಗದ ಹೆಸರು ಪರ್ಯಾಯ ದ್ವೀಪ. 4 ಭಾಗದಿಂದ ನೀರು ಆವರಿಸ್ಕೊಂಡಿದ್ರೆ ಅದನ್ನ ದ್ವೀಪ ಅಂತ ಕರಿಬೋದಿತ್ತು. ಇದು 3 ಭಾಗ ನೀರಿದ್ದು 1 ಭಾಗ ಭೂಮಿ ಇರೋದ್ರಿಂದ ಇದನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಕರ್ನಾಟಕದಲ್ಲಿನ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಆಪ್ಷನ್ ಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಕರಾವಳಿ ಜಿಲ್ಲೆಯಾಗಿರುವುದಿಲ್ಲ? ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆ, ಉಡುಪಿ ಕರಾವಳಿ ಜಿಲ್ಲೆ, ಉತ್ತರ ಕನ್ನಡ ಕರಾವಳಿ ಜಿಲ್ಲೆ, ಚಿಕ್ಕಮಗಳೂರು ಕರಾವಳಿ ಜಿಲ್ಲೆ ಅಲ್ಲ. ಸಂಕಲ್ಪ ಇರೋದೇ 3 ಕರಾವಳಿ ಜಿಲ್ಲೆಗಳು. ಸೊ ಅರಬ್ಬಿ ಸಮುದ್ರಕ್ಕೆ ಕರಾವಳಿಗೆ ಹೊಂದ್ಕೊಂಡಿರುವಂಥದ್ದು 3 ಜಿಲ್ಲೆ ಇರೋದು. ಒಂದು ಉತ್ತರ ಕನ್ನಡ, ಇನ್ನೊಂದು ಉಡುಪಿ, ಇನ್ನೊಂದು ದಕ್ಷಿಣ ಕನ್ನಡ. ಸಂಕಲ್ಪ ಎಂಬ ಯೋಜನೆಯು ಯಾವ ರೋಗವನ್ನು ನಿವಾರಿಸಲು ಹಮ್ಮಿಕೊಳ್ಳಲಾಗಿದೆ? HIV ಅಥವಾ ಏಡ್ಸ್. ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು? ಪ್ರಪಂಚದ ಅತ್ಯಂತ ದೊಡ್ಡವಾದ ದ್ವೀಪ ಗ್ರೀನ್ಲ್ಯಾಂಡ್. ಇಳಕಲ್ ಸೀರೆಗೆ ಹೆಸರುವಾಸಿಯಾದ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಮಾರ್ಚ್ 8. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಅರ್ಹತೆಯನ್ನು ಪಡೆದ ಅಂಗಸಾಧಕಿ ಯಾರು? ಜಿಮ್ನಾಸ್ಟ್ ದೀಪಾ ಕರ್ಮಾಕರ್ ಅವರು. 2016ನೇ IPL ಕ್ರೀಡಾಕೂಟದಲ್ಲಿ ವಿಜೇತ ತಂಡ ಯಾವುದು? ಸನ್ರೈಸರ್ಸ್ ಹೈದರಾಬಾದ್. 2017ನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ರೋಜರ್ ಫೆಡರರ್. ಸೊ ಈ ವರ್ಷ ಯಾರು ಗೆದ್ದಿದ್ದಾರೆ ಅಂತ ನೋಡ್ಕೊಳ್ಳಿ. 2025ರಲ್ಲಿ. 2016ನೇ ಸಾಲಿನ ಆಸ್ಕರ್ ಸಮಾರಂಭದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಸೊ ಆಗ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಅಂತ. ಈಗ ಯಾವುದಿದೆ ಅಂತ ಅದು ನೋಡ್ಕೊಳ್ಳಿ. 100 ವ್ಯಕ್ತಿಗಳು 100 ಯೂನಿಟ್ ಕೆಲಸವನ್ನು 100 ದಿನಗಳಲ್ಲಿ ಪೂರೈಸುವುದಾದರೆ ಒಬ್ಬ ವ್ಯಕ್ತಿಯು 1 ಯೂನಿಟ್ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲನು? 100 ದಿನಗಳು. ರಾಮನು ತನ್ನ ಮಗನಿಗಿಂತ 4 ಪಟ್ಟು ಹಿರಿಯವನಿದ್ದಾನೆ. 4 ವರ್ಷಗಳ ನಂತರ ಇಬ್ಬರ ಒಟ್ಟು ವಯಸ್ಸು 43 ವರ್ಷಗಳಾಗುತ್ತವೆ. ಹಾಗಾದರೆ ಈಗಿನ ಅವನ ಮಗನ ವಯಸ್ಸು ಎಷ್ಟು? 7. 2 ಸಂಖ್ಯೆಗಳ ಅನುಪಾತ 3:4 ಅವುಗಳ
ಲಾಸ್ ಆಫ್ LCM 240 ಆಗಿದೆ. ಇವುಗಳ ಎರಡರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 60. ಒಂದು ಆಯತಾಕಾರದ ಎಲ್ಲ ಮುಖಗಳನ್ನು 40% ಕಡಿತಗೊಳಿಸಿದರೆ ಅದರ ವಿಸ್ತೀರ್ಣವು ಎಷ್ಟು ಶೇಕಡ ಕಡಿಮೆಯಾಗುತ್ತದೆ? 64. ಎಯು ಬಿಗಿಂತ 2 ಪಟ್ಟು ವೇಗವಾಗಿ ಓಡಬಲ್ಲನು ಮತ್ತು ಬಿಯು ಸಿಗಿಂತ 3 ಪಟ್ಟು ವೇಗವಾಗಿ ಓಡಬಲ್ಲನು. ಒಂದು ವೇಳೆ ಸಿಯು 72 ನಿಮಿಷದಲ್ಲಿ ಓಡಬಹುದಾದ ದೂರವನ್ನು ಎಯು ಎಷ್ಟು ನಿಮಿಷ ತೆಗೆದುಕೊಳ್ಳುವನು ಅಂತ ಕೇಳಿದ್ದಾರೆ. 12 ನಿಮಿಷ. PVC ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವನ್ನು ಪಾಲಿಮರೈಸೇಷನ್ ಮಾಡುವುದರಿಂದ ಉತ್ಪತ್ತಿಯಾಗುತ್ತದೆ? ವಿನೈಲ್ ಕ್ಲೋರೈಡನ್ನು. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್. ಲೋಹಗಳು ಅತ್ಯುತ್ತಮ ವಾಹಕಗಳಾಗಿವೆ ಏಕೆಂದರೆ ಅದರಲ್ಲಿ ವಿರಳವಾದ ಪರಮಾಣುಗಳು ಇರುತ್ತವೆ. ಫ್ರೀ ಎಲೆಕ್ಟ್ರಾನ್ಸ್. ಸಾಮಾನ್ಯ ಗೊಬ್ಬರದಲ್ಲಿ ಕಾಣಸಿಗುವ 3 ರಾಸಾಯನಿಕಗಳೆಂದರೆ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್. ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಉಪಯೋಗಿಸುವ ಅನಿಲ ಎಥೆನಾಲ್. ಪಕ್ಷಿಗಳ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಓರ್ನಿಥಾಲಜಿ. ಆಂಕಾಲಜಿ ಅಂದರೆ ಕ್ಯಾನ್ಸರ್ ಬಗ್ಗೆ. ನೀರಿನ pH ಮೌಲ್ಯ ಎಷ್ಟು? 7. ವಾತಾವರಣದಲ್ಲಿರುವ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ನಿಯಂತ್ರಿಸಲು ಬಳಸುವ ವಿಧಾನ? ಮಾಂಟ್ರಿಯಲ್ ಪ್ರೋಟೋಕಾಲ್. ಹಾಲಿನಲ್ಲಿರುವ ಸಕ್ಕರೆ ಅಂಶವನ್ನು ಲ್ಯಾಕ್ಟಿಕ್ ಆಸಿಡ್ ಆಗಿ ಬದಲಾಯಿಸುವ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರೋಗ? ಡಯಾಬಿಟಿಸ್ ಮೆಲಿಟಸ್. ರಾಜ್ಯಾಂಗದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರಾಜ್ಯಾಂಗದಿಂದ ಹೊಂದಿಕೊಳ್ಳಲಾಗಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತೇಳಿ ಇಲ್ಲಿ ಕ್ವಶನ್ ಕೇಳಿರೋದು. DPSPನ. ಐರಿಷ್ ಸಂವಿಧಾನದಿಂದ ನಾವು DPSPನ ಎರವಲು ಪಡ್ಕೊಂಡಿರೋದು. ನರೇಂದ್ರ ಮೋದಿಯವರು ಯಾವ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ? ವಾರಣಾಸಿ. ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ಮತ್ತು ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಯಾರು ಭಾಷಣ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಭಾರತ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ BR ಅಂಬೇಡ್ಕರ್. ರಾಜ್ಯಸಭೆಯನ್ನು ಶಾಶ್ವತ ಸಭೆ ಎಂದು ಕರೆಯಲು ಕಾರಣ? 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿ ಹೊಂದುತ್ತಿರ್ತಾರೆ. ಹಾಗಾಗಿ ಇದನ್ನ ಶಾಶ್ವತ ಸಭೆ ಅಂತ ಕರೀತಾರೆ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು? ನರೇಂದ್ರನಾಥ್ ದತ್ತ. ಬ್ರಹ್ಮ ಸಮಾಜದ ಸ್ಥಾಪಕರು? ರಾಜಾರಾಮ್ ಮೋಹನ್ ರಾಯ್.
ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಯಾವ ಸ್ಥಳದಲ್ಲಿ ನೀಡಿದನು? ಧರ್ಮ ಉಪದೇಶವನ್ನು ಯಾವ ಸ್ಥಳದಲ್ಲಿ ಮಾಡಿದ ಅಂತ? ಸಾರನಾಥ. 1829ರಲ್ಲಿ ಸತಿಸಾಗಮನ ಪದ್ಧತಿಯನ್ನು ರದ್ದುಪಡಿಸಿದವರು ಯಾರು? ಸತಿಸಾಗಮನ ಪದ್ಧತಿಯನ್ನು ರದ್ದುಪಡಿಸಿದವರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ಸೊ ಇಲ್ಲಿ ಭಾರತೀಯ ಮಹಿಳೆ ಅಂತ ಕೇಳಿದಾಗ ಸರೋಜಿನಿ ನಾಯ್ಡು ಅವರಾಗ್ತಾರೆ. ಅದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಯಾರಾಗ್ತಾಯಿದ್ರು? ಆನಿ ಬೆಸೆಂಟ್ ಅವರು ಆಗ್ತಿದ್ರು. ವೆಬ್ ಪೇಜ್ಗಳನ್ನು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಬರೆಯಲಾಗುತ್ತದೆ? ವೆಬ್ ಪೇಜ್ಗಳನ್ನು ಬರೆಯೋದು HTML ಅಲ್ಲಿ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆದು ಹಾಕಿ. ಸೊ ಮೈಕ್ರೋವೇವ್ಸ್ ಇಲ್ಲಿ ತೆಗೆದುಹಾಕಬೇಕು. ವಿಂಡೋಸ್ XP ನಲ್ಲಿ ಹೈಬರ್ನೆಟ್ ಎಂದರೆ ಚಾಲನೆಯಲ್ಲಿರುವ ಅನ್ವಯಗಳನ್ನು ಅಂತ್ಯಗೊಳಿಸಿದ ಶಟ್ಡೌನ್ ಮಾಡುವುದು. ಅಪೇಕ್ಷಿಸದೆ ಬರುವಂತಹ ಮೇಲ್ಗಳನ್ನು ಏನೆಂದು ಕರೆಯುತ್ತಾರೆ? ಸ್ಪಾಮ್. ಜಾಲಬಂಧಗಳ ನಡುವೆ ಸಂದೇಶಗಳು ಅಥವಾ ಡೇಟಾ ಪ್ಯಾಕೆಟ್ಗಳನ್ನು ಸಂಪರ್ಕಿಸುವ ಸಾಧನ ರೂಟರ್. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.